ವಿಷ್ಣುವರ್ಧನ್ ಅವರ ವಿಚಾರವನ್ನು ನಾವು ಮಾತಾಡೋದಕ್ಕೆ ಹೋದರೆ ಅವರ ಸಿನಿಮಾ ಕರಿಯರಿಂದ ಹಿಡಿದು ಅವರು ಮೃತಪಟ್ಟಾಗಲೂ ಕೂಡ ಕೆಲವರು ಅವರನ್ನು ಅತ್ಯಂತ ಕೆಟ್ಟದಾಗಿ ನಡೆಸ್ಕೊಂಡಿದ್ದಿದೆ. ಆ ಇತಿಹಾಸ ಆ ಕಳಂಕವನ್ನು ತೊಳೆದು ಹಾಕೋದಕ್ಕೆ ಬಹಳ ಉನ್ನತವಾದಂತಹ ಟೈಮ್ ಅಂದರೆ ಈ ಟೈಮು. ಸರ್ಕಾರ ಇನ್ನೂ ಏನು ಲೆಕ್ಕಾಚಾರದಲ್ಲಿದೆಯೋ ಗೊತ್ತಿಲ್ಲ. ಆಮೇಲೆ ಬೇಡಾಡಬೇಕಾ ಅನ್ನೋದು ಪ್ರಶ್ನೆ. ಕೊಡಿ ಕೊಡಿ ಅಂತ ಹೋಗಿ ಕೇಳ್ಕೊಳ್ಬೇಕಾ ಇಷ್ಟು ಅದ್ಭುತ ಅಗ್ರಪಂಕ್ತಿಯ ನಟನಿಗೆ ಅನ್ನೋದು ಪ್ರಶ್ನೆ. ನೆಚ್ಚಿನ ನಟನಿಗೆ ಮರಣೋತ್ತರ ಕರ್ನಾಟಕ ರತ್ನ ಪ್ರಶಸ್ತಿ ಕೊಡೋದಕ್ಕೆ ಪಾಪ ಅಭಿಮಾನಿಗಳು ಕೇಳ್ಕೊಳ್ತಾನೇ ಇದ್ದಾರೆ. ಎಲ್ಲದಕ್ಕೂ ವಿಷ್ಣುವರ್ಧನ್ ಅವರ ವಿಚಾರದಲ್ಲಿ ಬೇಡಾಡಬೇಕು. ಇದು ಮಾಡಿಕೊಡಿ, ಇಲ್ಲಿ ಜಾಗ ಕೊಡಿ, ಇಲ್ಲಿ ಇವರಿಗೆ ಪುರಸ್ಕಾರ ಕೊಡಿ, ಗೌರವದಿಂದ ನಡ್ಕೊಳ್ಳಿ ಅಂತ ಬೇಡಾಡಬೇಕಾ ಅನ್ನೋದು ಪ್ರಶ್ನೆ. ನೋಡಿ, ಕರ್ನಾಟಕ ರತ್ನ ಗೌರವವನ್ನು ಈ ಹಿಂದೆ ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ 92ರಲ್ಲಿ ಕೊಡಲಾಗಿತ್ತು. ಅದಾದ ಮೇಲೆ ನಮ್ಮ ಪುನೀತ್ ರಾಜ್ಕುಮಾರ್ ಅವ್ರಿಗೆ 2022ರಲ್ಲಿ ಮರಣೋತ್ತರ ಕರ್ನಾಟಕ ರತ್ನವನ್ನು ಘೋಷಣೆ ಮಾಡಲಾಯಿತು. ವಿಷ್ಣುದಾದನಿಗೆ ಈ ಪುರಸ್ಕಾರ ಯಾವಾಗ ಸಿಗುತ್ತೆ ಅನ್ನೋದು ಪ್ರಶ್ನೆ. ಆಮೇಲೆ ಕೆಲ ಪ್ರಶಸ್ತಿಗಳಿಗೆ ಹೇಗೆ ಅಂದರೆ, ಯಾವ ವ್ಯಕ್ತಿಗಳಿಗೆ ಕೊಡ್ತೀವಲ್ಲ ಆ ವ್ಯಕ್ತಿಗಳ ಮೇಲೆ ಆ ಪ್ರಶಸ್ತಿಯ ತೂಕ ಇನ್ನೂ ಜಾಸ್ತಿ ಆಗುತ್ತೆ, ಹೆಚ್ಚಳ ಆಗುತ್ತೆ. ಅಂಥದ್ದೊಂದು ಅವಕಾಶ ವಿಷ್ಣು ಅಭಿಮಾನಿಗಳ ಹೃದಯವನ್ನು ಗೆಲ್ಲುವಂತಹ ಅವಕಾಶ ಕೂಡ ಸರ್ಕಾರಕ್ಕಿದೆ. ಏನು ಲೆಕ್ಕಾಚಾರನೋ ಏನೋ ಗೊತ್ತಾಗ್ತಿಲ್ಲ. ಬಂದಂತಹ ಎಲ್ಲ ಸರ್ಕಾರಗಳಿಗೂ ಕಟ್ಟ ಕಡಿಯೋದಾಗಿ ಕೊನೆಯ ಪ್ರಶ್ನೆ ನಮ್ಗೆ ಏನು ಮೂಡುತ್ತೆ ಅಂದರೆ, ಒಂದು ದೊಡ್ಡ ಸಮುದಾಯ ಇವ್ರ ಹಿಂದೆ ನಿಂತಿದ್ದಿದ್ರೆ, ಒಂದು ದೊಡ್ಡ ಸಮುದಾಯದಲ್ಲಿ ಇವರೇನಾದರೂ ಹುಟ್ಟಿದ್ದಿದ್ರೆ ಇಷ್ಟೆಲ್ಲ ಯೋಚನೆ ಮಾಡುವಂತಹ ಅನಿವಾರ್ಯತೆ ಇರ್ತಾ ಇರ್ಲಿಲ್ವೇನೋ ಅಂತ ಅನಿಸುತ್ತೆ. ಯಾಕಂದರೆ ಸರ್ಕಾರ ನಡೆಸ್ಕೊಳ್ತಾ ಇರೋ ರೀತಿ, ಎಂತೆಂಥ ಸಿನಿಮಾಗಳಲ್ಲೇ ಆ್ಯಕ್ಟ್ ಮಾಡಿದ್ದಾರೆ. ಆಮೇಲೆ ಬದುಕಿ ಬಾಳದಷ್ಟು ಟೈಮ್ನಲ್ಲೂ ಕೂಡ ಒಂದು ಡಿಗ್ನಿಟಿ ಅಂದರೆ ಹೆಂಗೆ ಅಂತ ತೋರಿಸ್ಕೊಟ್ಟವ್ರು ಅವರು. ಅವರಿಗೆ ಡಾಕ್ಟರೇಟ್ ಬಂತು ಆಗ್ತಾನೆ. ನಾನು ರಾಮಶಾಮ ರಿಲೀಸ್ ಆಗಿತ್ತು, ಅವರು ಡಾಕ್ಟರೇಟ್ ಫಂಕ್ಷನ್ ನನ್ನ ಜೊತೆ ಕರ್ಕೊಂಡೋಗಿದ್ರು. ವಿಷ್ಣು ಸರ್ ಪ್ರೆಸ್ಸನ್ನ ಮೀಟ್ ಮಾಡಿದೆ, ನಾನು ಜೊತೆಗಿದ್ದೆ. ಆವಾಗ ಪ್ರೆಸ್ ಅವ್ರು ಕೇಳಿದ್ರು, ವಿಷ್ಣು ಸರ್ ಡಾಕ್ಟರೇಟ್ ಬಗ್ಗೆ ನಿಮ್ಗೆ ಏನು ಅನಿಸ್ತದೆ? ವಿಷ್ಣು ಸರ್ ಡಾಕ್ಟರೇಟ್ ಕೊಡೋಕ್ಕೆ ಒಂದು ಕಾರಣ ಅಲ್ಲ, ಅವರು 100 ಫಿಲ್ಮ್ ಮಾಡಿದ್ದಾರೆ ಅಂದರೆ 100 ಕಾರಣಗಳು, ಪ್ರತಿಯೊಂದು ಫಿಲ್ಮು ಒಂದೊಂದು ಕಾರಣ ಆಗುತ್ತೆ ಅಂತ. ಹಾಗಾಗಿ ನನ್ನ ಹತ್ರ ವಿಷ್ಣು ಸರ್ ಅಭಿಮಾನಿಗಾಗಲಿ ಅಥವಾ ಅವ್ರಿಗೆ ಪರಿಚಯ ಇರೋರಿಗೆ ಅವ್ರು ಮಾಡಿರೋ ಕೆಲಸ, ಅವರು ಮಾಡಿರುವಂಥ ಚಿತ್ರಗಳು, ಅವರು ಆಡಿದ ಮಾತುಗಳು, ಅವರ ಯೋಚನೆಗಳು, ಅದೇ ನಮಗೆಲ್ಲ ಸ್ಮರಣೆ. ಮೆಮರಿ ಅಂದರೆ ಈಗ ಶೇಕ್ಸ್ಪಿಯರ್ ಅಂದರೆ ನಮ್ಗೆ ನೆನಪಾಗೋದು ಶೇಕ್ಸ್ಪಿಯರ್ ಮಾಡಿದ ನಾಟಕಗಳು ಅಷ್ಟೇ, ಬಸವಣ್ಣದ ನೆನಪಾದ ಅವ್ರು ಹೇಳಿದ ವಚನಗಳು. ಹಾಗಾಗಿ ಒಬ್ಬ ವ್ಯಕ್ತಿ ನಾವು ಸ್ಮರಿಸ್ಕೊಳ್ತೀವಿ ಅಂದರೆ ನಾವು ಸ್ಮರಿಸ್ಕೊಳ್ಳೋದು ಅವ್ರು ಮಾಡಿದ ಕೃತಿಯಿಂದ, ಅವ್ರು ಮಾಡುವ ಕೆಲಸಗಳಿಂದ. ಅದೇ ಮುಖ್ಯ ಆಗುತ್ತೆ ನನ್ನಂಥವ್ರಿಗೆಲ್ಲ. ವ್ಯಕ್ತಿತ್ವ ಬಂದಾಗ ಒಂದು ಪ್ರಶಸ್ತಿಯಿಂದ ವ್ಯಕ್ತಿತ್ವ ಜಾಸ್ತಿ ಆಗುತ್ತೆ, ಕಮ್ಮಿ ಆಗೋದಕ್ಕೆ ಅನ್ನೋಕ್ಕೆ ಚಾನ್ಸೇ ಇಲ್ಲ. ಅವ್ರು ನಮ್ಮ ಮನಸ್ಸಲ್ಲಿದ್ದಾರೆ. ಅವ್ರು ಮಾಡಿರುವಂಥ ಸಾಧನೆ ಆಗಿರ್ಬೋದು, ಅವ್ರು ಮಾಡಿರುವಂಥ ಸಿನಿಮಾಗಳಾಗಿರ್ಬೋದು. ಹಿ ವಾಸ್ ಒನ್ ಆಫ್ ದ ಫಸ್ಟ್ ಆ್ಯಕ್ಟರ್ಸ್ ಬೇರೆ ಭಾಷೆಗಳಲ್ಲೂ ನಟನೆ ಮಾಡಿ ಅಲ್ಲಿಂದನೂ ಪ್ರಶಂಸೆ ತೊಗೊಂಡು ಇಂಥ ಒಬ್ಬ ಸೂಪರ್ ಸ್ಟಾರ್. ನಾನು ಇನ್ನೊಂದು ವಿಚಾರ ಓದ್ತಿದ್ದೆ, ಯಾವುದೋ ಒಂದು ಮ್ಯಾಗ್ಝೀನಲ್ಲಿ ಹಿಂದೆ ಟಾಪ್ 100 ಗುಡ್ ಲುಕಿಂಗ್ ಆ್ಯಕ್ಟರ್ಸಲ್ಲಿ ವಿಷ್ಣು ಅಂಕಲ್ ಟಾಪ್ 5 ಟಾಪ್ 1 ಇದ್ದರು ಅಂತ. ಸೊ ಈ ಥರ ಒಂದು ವ್ಯಕ್ತಿತ್ವನ ನೀವು ಅಳಿಯೋದಕ್ಕಾಗಲ್ಲ. ಸೊ ಬರೀ ಪ್ರಶಸ್ತಿಗಳಿಂದ ಅವರು ನಾವು ಹೆಮ್ಮೆ ಪಡೋ ಅವಶ್ಯಕತೆ ಇಲ್ಲ. ಆ ವ್ಯಕ್ತಿತ್ವನೇ ನಮಗೊಂದು ಹೆಮ್ಮೆ, ಒಂದು ಫೀಲಿಂಗ್. ಅವರು ಡಾಕ್ಟರ್ ವಿಷ್ಣುವರ್ಧನ್ ಸರ್ ಅವರಿಗೆ ಕರ್ನಾಟಕ ರತ್ನ ಅನ್ನುವಂತಹ ಪ್ರಶಸ್ತಿ ಬರಬೇಕು ಅನ್ನೋದರ ಒಂದು ಹೋರಾಟ ನಡೀತಾ ಇದೆ. ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ನಮ್ಮ ಕನ್ನಡ ಚಿತ್ರರಂಗದ ಅಪ್ರತಿಮ ಕಲಾವಿದರು ಅವರು. ಲೆಜೆಂಡ್ ಅನ್ನುವಂತಹ ಮಾತು ಸ್ವಲ್ಪ ಚಿಕ್ಕದೇ ಅನಿಸ್ಬೋದು. ಅವರು ಮಾಡಿರುವಂಥ ಸಿನಿಮಾಗಳು, ಅವರ ವಿಚಾರಗಳು, ಅವರು ಕನ್ನಡ ಚಿತ್ರರಂಗಕ್ಕೆ ನಿಂತಿರುವಂತಹ ರೀತಿ ಆಗಿರಲಿ, ಎಲ್ಲವೂ ನಮಗೆ ಅಂದರೆ ನಮ್ಮಂಥ ಆ್ಯಕ್ಟರ್ಸ್ಗಳಿಗೆ ಒಂಥರ ರೋಲ್ ಮಾಡೆಲ್ ಆಗಿದ್ದರು. ಆ್ಯಂಡ್ ಅದಲ್ಲದೆ ಎಲ್ಲರ ಆರಾಧ್ಯ ದೇವರು ಕೂಡ ಹೌದು ಡಾಕ್ಟರ್ ವಿಷ್ಣುವರ್ಧನ್ ಸರ್. ಸೊ ಅವರಿಗೆ ಕರ್ನಾಟಕ ರತ್ನ ಬಿರುದು, ಕರ್ನಾಟಕ ರತ್ನ ಪ್ರಶಸ್ತಿ ಸಿಗಲೇಬೇಕು ಅನ್ನುವಂತಹ ಆಗ್ರಹ ನಾವೆಲ್ಲರೂ ಕೂಡ ಮಾಡಬೇಕು. ಅದರ ಕಡೆ ಪ್ರಯತ್ನವನ್ನು ಕೂಡ ನಾವೆಲ್ಲರೂ ಕೂಡ ಮಾಡಬೇಕು ಅನ್ನೋದನ್ನು ನಾನು ಪಬ್ಲಿಕ್ ಟಿವಿ ಮೂಲಕ ಎಲ್ಲರಲ್ಲಿ ಕೇಳ್ಕೊತಾ ಇದ್ದೀನಿ. ಸರ್, ಈ ಒಂದು ಸಂದರ್ಭದಲ್ಲಿ ನಮ್ಮದಾದ ಡಾಕ್ಟರ್ ವಿಷ್ಣುವರ್ಧನ್ ಸರಿಗೆ ಕರ್ನಾಟಕ ರತ್ನವನ್ನು ಕೊಟ್ಟರೆ ನಾವು ಅಭಿಮಾನಿಗಳು ಎಲ್ಲರಿಗೂ ತುಂಬ ಖುಷಿಯಾಗುತ್ತೆ. ನಾನು ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ನಮ್ಮ ತಾಯಿ ದಾದಾ ದೊಡ್ಡ ಅಭಿಮಾನಿ. ಆ್ಯಂಡ್ ಸುಮಾರು 201 ಸಿನಿಮಾ ಮಾಡಿರುವಂಥದ್ದು. ನಮ್ಮ ಚಿತ್ರರಂಗಕ್ಕೆ ಸಾಕಷ್ಟು ದೊಡ್ಡ ಕೊಡುಗೆ ಕೊಟ್ಟಿರುವಂಥದ್ದು. ಸೊ ಅವರಿಗೆ ಕರ್ನಾಟಕ ರತ್ನ ಕೊಟ್ಟರೆ ಎಲ್ಲರಿಗೂ ಖುಷಿಯಾಗುತ್ತೆ. ಆ್ಯಂಡ್ ಅದು ಅವ್ರಿಗೆ ದಕ್ಕಲೇಬೇಕು. ಆ್ಯಂಡ್ ನಮ್ಮ ಹಿರಿಯ ಕಲಾವಿದರು ಜಯಮಾಲಾ ಮೇಡಮ್ ಆಗಿರ್ಬೋದು, ಸುಮಾರಷ್ಟು ಜನ ಎಲ್ಲ ಹೋಗಿ ಅವರಿಗೆ ಕರ್ನಾಟಕ ರತ್ನ ಕೊಡಬೇಕು ಅಂತ ಸರ್ಕಾರದಲ್ಲಿ ಮನವಿ ಮಾಡ್ತಾ ಇದ್ದಾರೆ. ಅದೇ ರೀತಿ ನಾವು ಕೂಡ ಈ ಒಂದು ಮನವಿ ಮಾಡ್ತಾ ಇದ್ದೀವಿ. ರೈಟ್.
ರೈಟ್, ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಮಾದೇಶ್. ಅಭಿಮಾನಿಗಳ ಕೇಳೋದ್ರಲ್ಲಿ ಯಾವುದೇ ರೀತಿಯಾಗಿ ತಪ್ಪೇ ಇಲ್ಲ, ಯಾಕಂದ್ರೆ ಅರ್ಹ ವ್ಯಕ್ತಿ, ಎಲಿಜಿಬಲ್ ಇರೋರು ಮತ್ತು ಆ ಪ್ರಶಸ್ತಿಗೆ ಒಂದು ತೂಕ, ಒಂದು ಗೌರವ ಸಿಗುತ್ತೆ ಇಂಥವ್ರಿಗೆ ಅದನ್ನು ಕೊಟ್ಟಾಗ. ಅದರಲ್ಲೂ ಮೀನಾಮೇಷ ಎಣಿಸ್ತಾರೆ. ಆಮೇಲೆ ವಿಷ್ಣುವರ್ಧನ್ ಅವರ ವಿಚಾರದಲ್ಲಿ ಅವ್ರ ಕರಿಯರ್ ಸ್ಟಾರ್ಟಿಂಗಿಂದ ಎಂಡ್ ಆದ ಮೇಲೂ ಕೂಡ ಎಲ್ಲ ವಿಚಾರದಲ್ಲೂ ಬೇಡಾಡಬೇಕು, ಬೇಡ್ಕೊಂಡು ದಯನೀಯವಾಗಿ ಕೇಳ್ಕೊಳ್ಳುವಂತಹ ಸ್ಥಿತಿ ಯಾಕೆ ಅಂತ. ಖಂಡಿತವಾಗ್ಲೂ ಅಭಿಮಾನಿಗಳು ಕೂಡ ಇದೇ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಮಮತಾ. ಏನಂದ್ರೆ ಬದುಕಿರುವಂಥ ಸಂದರ್ಭದಲ್ಲೇ ಅಭಿಮಾನಿಗಳು ಒತ್ತಾಯವನ್ನು ಮಾಡ್ತಾರೆ ಕರ್ನಾಟಕ ರತ್ನವನ್ನ ಏನು ಸಾಹಸಿಮ ವಿಷ್ಣುವರ್ಧನ್ ಅವರಿಗೆ ಕೊಡಬೇಕು ಅಂತ. ಆದರೆ ಅದು ಸಾಧ್ಯ ಆಗೋದಿಲ್ಲ. ನಂತರ ದಿವಂಗತರಾದಂಥ ನಂತರನಾದರೂ ಅವರಿಗೆ ಕರ್ನಾಟಕ ರತ್ನ ಸಿಗುತ್ತಾ ಅನ್ನುವಂಥ ನಿಟ್ಟಲ್ಲಿ ಅಭಿಮಾನಿಗಳು ಕಾಯ್ತಾ ಇದ್ರು. ಅಂದರೆ ಇದನ್ನು ಕೇಳುವಂಥದ್ದಲ್ಲ, ಅಭಿಮಾನಿಗಳಾಗಿರ್ಬೋದು ಅಥವಾ ಕುಟುಂಬದವರಾಗಿರ್ಬೋದು ಅದನ್ನು ಕೇಳಿ ಪಡೆಯುವಂಥದ್ದಲ್ಲ, ಸರ್ಕಾರವೇ ಅದನ್ನು ಕೊಡಬೇಕಾಗಿತ್ತು. ಆದರೆ ಸರ್ಕಾರ ಯಾಕೆ ಈ ಮಟ್ಟಕ್ಕೆ ನಿರ್ಲಕ್ಷ್ಯ ಮಾಡ್ತಿದೆ ಅನ್ನುವಂಥದ್ದು ಗೊತ್ತಿಲ್ಲ. ಅಭಿಮಾನಿಗಳು ದೊಡ್ಡ ಮಟ್ಟದಲ್ಲಿ ಕೇಳ್ತಾ ಇದ್ದಾರೆ, ಜೊತೆಗೆ ಕುಟುಂಬದವರು ಕೂಡ ಕೇಳ್ತಾ ಇದ್ದಾರೆ. ಆದರೂ ಕೂಡ ಸರ್ಕಾರ ಈ ಮಟ್ಟಕ್ಕೆ ಮೀನಾಮೇಷ ಯಾಕೆ ಎಣಿಸ್ತಾ ಇದೆ ಅನ್ನುವಂಥದ್ದೇ ಗೊತ್ತಾಗ್ತಾ ಇಲ್ಲ. ವಿಷ್ಣುವರ್ಧನ್ ಅನ್ನುವಂಥವರು ಅಂದರೆ ಕರ್ನಾಟಕ ಚಿತ್ರರಂಗಕ್ಕೆ ಯಾವ ಮಟ್ಟಕ್ಕಿನ ಅವರ ಇದಿತ್ತು ಅನ್ನುವಂಥದ್ದು, ಅಂದರೆ ಅವರು ಮಾಡಿರುವಂಥ ಪಾತ್ರಗಳಾಗಿರ್ಬೋದು, ಯಾವ ಮಟ್ಟಕ್ಕೆ ಸಮಾಜದಲ್ಲಿ ಅವರು ಒಂದು ರೀತಿ ಅಂದರೆ ಅವರನ್ನು ಹಿಂಬಾಲಿಸುವಂಥ ದೊಡ್ಡ ಪಡೆಯೇ ಇತ್ತು ವಿಷ್ಣು ಸೇನೆ ಅನ್ನುವಂಥ ಪಡೆನೇ. ಕೋಟ್ಯಾಂತರ ಜನ ಅಭಿಮಾನಿಗಳಿದ್ರು. ಇಷ್ಟೆಲ್ಲ ಇದ್ರೂ ಕೂಡ ಆ ಮೇರು ನಟನನ್ನ ಈ ಮಟ್ಟಕ್ಕೆ ನಿರ್ಲಕ್ಷ್ಯ ಮಾಡುವಂಥದ್ದು ಎಷ್ಟು ಸರಿ ಅನ್ನುವಂಥದ್ದು ಅಭಿಮಾನಿಗಳ ಆಕ್ರೋಶ ಕೂಡ. ಕಳೆದ ಗುರುವಾರವೇ ಇದನ್ನ ಘೋಷಣೆ ಮಾಡ್ತಾರೆ ಕ್ಯಾಬಿನೆಟ್ನಲ್ಲಿ ಅನ್ನುವಂಥ ನಿಟ್ಟಲ್ಲಿ ಅನಿರುದ್ಧ್ ಕೂಡ ಅಭಿಮಾನಿಗಳ ಬಳಿ ಹೇಳ್ಕೊಂಡಿದ್ರಂತೆ. ಆದರೆ ಆಗ್ಲೂ ಕೂಡ ಆಗಿಲ್ಲ. ಯಾಕೆ ಈ ರೀತಿಯಾದಂಥ ನಿರ್ಲಕ್ಷ್ಯವನ್ನ ಮಾಡ್ತಿದ್ದೀರಿ ಅನ್ನುವಂಥದ್ದು, ಅಂದರೆ ಪದೇ ಪದೇ ಕೇಳುವಂಥದ್ದು ಬೇಡಬೇಕಾ ಅನ್ನುವಂಥ ಆಕ್ರೋಶ ಕೂಡ ಅಭಿಮಾನಿಗಳದ್ದು. ಇದು ಚಿತ್ರರಂಗ ಕೂಡ ಯಾಕೋ ಚಿತ್ರರಂಗದವರು ಕೂಡ ದೊಡ್ಡ ಮಟ್ಟದಲ್ಲಿ ಇದನ್ನ ಕೇಳಬೇಕಾಗತ್ತೆ, ಅಂದ್ರೆ ಕೊಡಬೇಕು ಅನ್ನುವಂಥದ್ದು. ಅವರು ಕೂಡ ಯಾಕೋ ಗಟ್ಟಿಯಾಗಿ ನಿಲ್ತಾ ಇಲ್ಲ ಅನ್ನುವಂಥದ್ದು ಅಭಿಮಾನಿಗಳ ಆಕ್ರೋಶ. ಚಿತ್ರರಂಗ ಕೂಡ ನಮ್ಮ ಜೊತೆಗೆ ಗಟ್ಟಿಯಾಗಿ ನಿಂತು ಕರ್ನಾಟಕ ರತ್ನವನ್ನ ದಿವಂಗತ ವಿಷ್ಣುವರ್ಧನ್ ಅವರಿಗೆ ಕೊಡಿಸುವಂತ ನಿಟ್ಟಲ್ಲಿ ನಮ್ಮ ಜೊತೆಗೆ ನಿಲ್ಬೇಕಾಗಿತ್ತು. ಆದ್ರೆ ಅವರು ಕೂಡ ಸರಿಯಾಗಿ ನಿಲ್ತಾ ಇಲ್ಲ. ಯಾರೋ ಕೆಲವು ಚಿತ್ರ ತಾರೆಯರು ಹೋಗಿ ಕೇಳುವಂಥದ್ದು, ಒತ್ತಾಯ ಮಾಡುವಂಥದ್ದು ಆಗ್ತಾ ಇದೆ. ಆದ್ರೆ ಸಂಪೂರ್ಣ ಚಿತ್ರರಂಗ ಗಟ್ಟಿಯಾಗಿ ನಿಂತು ಕರ್ನಾಟಕ ರತ್ನವನ್ನ ನಮ್ಮ ವಿಷ್ಣುವರ್ಧನ್ ಅವರಿಗೆ ಯಾಕೆ ಕೊಡಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನುವಂತ ಪ್ರಶ್ನೆ ಕೂಡ ಅಭಿಮಾನಿಗಳು ಮಾಡ್ತಾ ಇದ್ದಾರೆ. ಒಟ್ಟಾರೆ ಈಗಲಾದ್ರೂ ಸರ್ಕಾರ ಯಾವುದೇ ರೀತಿಯಾಗಿ ನಿರ್ಲಕ್ಷ್ಯ ಮಾಡದೆ, ನಿಧಾನ ಮಾಡದೆ ಕೂಡಲೇ ಘೋಷಣೆ ಮಾಡಬೇಕು ಅನ್ನುವಂಥದ್ದು ಅಭಿಮಾನಿಗಳ ಕುಟುಂಬದ ಒತ್ತಾಯ. ಥ್ಯಾಂಕ್ ಯು. ತಮ್ಮ ಎಲ್ಲ ಮಾಹಿತಿಗೆ ಧನ್ಯವಾದ ಮಾದೇಶ್. ನೋಡೋಣ, 75ನೇ ವರ್ಷದ ಸಂದರ್ಭದಲ್ಲಿ ಸರ್ಕಾರಕ್ಕೂ ಒಂದು ಕ್ರೆಡಿಟ್ ಹಾಗೆ ನೋಡಕ್ ಹೋದೆ ಒಳ್ಳೆ ಹೆಸರು ಬರುತ್ತೆ. ಹೃದಯ ಗೆಲ್ಲೋದಕ್ಕೆ ಒಂದು ಒಳ್ಳೆ ಅವಕಾಶ. ಆ ಕೆಲಸವನ್ನ ಸಿದ್ದರಾಮಯ್ಯನವರು ಮಾಡ್ತಾರೆ. ಅವ್ರು ಫಸ್ಟ್ ಟರ್ಮ್ CM ಆಗಿದ್ದಾಗಲೂ ಬೇಡಿಕೆ ಇತ್ತು, ಆಗ್ಲೂ ಅದಾಗ್ಲಿಲ್ಲ. ಮೈಸೂರಿನವರೇ ಅದು. ಈಗಲೂ ಆಗ್ಲಿಲ್ಲ ಅಂತಂದ್ರೆ ಅವ್ರ ಕೆರಿಯರ್ ಆರಂಭದಿಂದ ಇಲ್ಲಿ ತನಕನೂ ಹೋರಾಟದಲ್ಲೇ ಕಷ್ಟದಲ್ಲೇ ಬಂದ್ರು ವಿಷ್ಣುವರ್ಧನ್. ಆಗಿದ್ದೇ ಅನ್ಯಾಯ. ಅವರ ತಂದೆದು ಶವದ ಮೇಲೆ ಕಲ್ಲು ಹೊಡೆದಿರೋರು ಇದ್ದಾರೆ. ಎಲ್ಲ ರೀತಿಯಲ್ಲೂ ಅನ್ಯಾಯ ಆಗಿದೆ. ನ್ಯಾಯ ಕೊಡಿಸುವಂತಹ ಕೆಲಸ ಸರ್ಕಾರದ ವತಿಯಿಂದ ಆಗಬೇಕು.